ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ರಾಯಚೂರು ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ರಾಯಚೂರು ಗ್ರಾಮೀಣ ಕ್ಷೇತ್ರದ ಅರೋಲಿಯಿಂದ ಗುಂಜಾಳಿಯವರೆಗೆ ಡಾಂಬರೀಕರಣ ರಸ್ತೆಯು ಅನುಮೋದನೆಯಾಗಿದ್ದು ಪ್ರಸ್ತುತ ಕಾಮಗಾರಿ ಚಾಲ್ತಿಯಲ್ಲಿದ್ದು ಅರೋಲಿಯಿಂದ ಮಠಮರಿ ರೈಲ್ವೆ ಸ್ಟೇಷನ್ ವರೆಗೆ ಕಾಮಗಾರಿ ಮುಗಿದಿದ್ದು ರಸ್ತೆ ಮಧ್ಯದಲ್ಲಿ 102 ನೀರಿನ ಮುಖ್ಯ ಕಾಲುವೆ ಇದ್ದು ಈ ಕಾಲುವೆಯಲ್ಲಿ ಪ್ರಮುಖ ತಿರುವು ಇದ್ದು ಗುತ್ತಿಗೆದಾರನು ತಿರುವಿನಲ್ಲಿ ರೋಡ್ ಬ್ರೇಕ್ ಮತ್ತು ಬ್ರಿಡ್ಜ್ಗೆ ಸೈಡ್ ತಡೆಗೋಡೆ ಕಟ್ಟಬೇಕಾಗಿತ್ತು. ತಡೆಗೋಡೆ ಕಟ್ಟದೇ ಇರುವುದರಿಂದ ಇಲ್ಲಿ ಭೀಕರ ಅಪಘಾತ ತಿರುವಿದ್ದು ತಿರುವು ಕಾಣದೆ ನೇರವಾಗಿ ಕೆನಾಲ್ಗೆ ಕಾಲುವೆಗೆ ಬಿದ್ದು ಕಾರ್ನಲ್ಲಿರುವರು. ಸಿಂಧನೂರು ಗ್ರಾಮದ ಸರ್ಕಾರಿ ಅಧಿಕಾರಿ ಗೋಪಾಲ್ ಬಿಒ ಆಫೀಸ್ನಲ್ಲಿ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದ ಇವರು ದಿನಾಂಕ ಇಂದು ಬೆಳಗ್ಗೆ 7 ಗಂಟೆಗೆ ಕಲ್ಲೂರು ಮಹಾಲಕ್ಷ್ಮಿ ಮತ್ತು ಅರೋಲಿ ಹುಲಿಗೆಮ್ಮ ದೇವಸ್ಥಾನವನ್ನ ನೋಡಿಕೊಂಡು ಮಂತ್ರಾಲಯ ದೇವಸ್ಥಾನಕ್ಕೆ ಹೋಗುವ ಸಂದರ್ಭದಲ್ಲಿ ಈ ಅನಾಹುತ ನಡೆದಿದೆ. ಅನಾಹುತದಲ್ಲಿ ತಲೆಗೆ ಭೀಕರ ಗಾಯಗಳಾಗಿದ್ದು ಹೆಂಡತಿ ಕಾಲಿಗೆ ಭಯಂಕರ ಪೆಟ್ಟಾಗಿದೆ ಮತ್ತು ಮಗನ ಒಂದು ಹಲ್ಲು ಮುರಿದು ಹಣೆಗೆ ಪೆಟ್ಟಾಗಿದೆ. ಇಂತಹ ಅನಾಹುತಕ್ಕೆ ಗುತ್ತಿಗೆದಾರರ ನಿರ್ಲಕ್ಷ್ಯವೇ ಕಾರಣ ಅಂತ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಸಂಬಂಧಪಟ್ಟ ಇಲಾಖೆ ಮೇಲಾಧಿಕಾರಿಗಳು ಗುತ್ತಿಗೆದಾರನ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಮುಂದೆ ಇಂತಹ ಅಹಿತಕರ ಘಟನೆಗಳು ನಡೆಯದಂತೆ ಈ ತಿರುವಿನಲ್ಲಿ ಅಪಘಾತ ಸೂಚನಾ ಫಲಕ ಹಾಗೂ ತಡೆಗೋಡೆ ನಿರ್ಮಿಸಿ ರೋಡ್ ಬ್ರೇಕ್ಗಳನ್ನು ನಿರ್ಮಿಸಿ ಸಾರ್ವಜನಿಕರ ಪ್ರಾಣವನ್ನ ಉಳಿಸ್ತಾರೋ ಇಲ್ವೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವರದಿ ವೀರನಗೌಡ ಗಾರಳದಿನಿ, ರಾಯಚೂರು. मोबाइल में अंदर जाके ಏನಾದ ಜೇಸಿ ಬರ್ತಾ ಅವ್ರಿಗೆ ಒಂದು ಏನೋ ಒಂದು ಕೊಟ್ಟರೆ ಅವ್ರು ಮಾಡ್ತಾರೆ. ಗಾಯ ಆಗಿದೆ ಮೇಡಮ್. ಒಳಗೆ 3 ಹೊಲಿಗೆ ಬಿದ್ದವು. ಎಷ್ಟು ಮೇಡಮ್? 3 ಹೊಲಿಗೆ ಬಿದ್ದವು. 3 ಹೊಲಿಗೆ ಬಿದ್ದವು. ಯಾರು ನೀವೇ ನಡೆಸಿದ್ರ? ಈ ಕಡೆ ಚಪ್ಪಲ್ ಗಾಡಿ ಆಡೋ ಬಂದ್ರೆ ಹಿಂಗ ಬರ್ತಾವ ನೋಡಿ. ಇವು ಹೌದು, ಭಾಳ ಸ್ಪೀಡ್ ಬರ್ತದೆ. ಅವ್ರಿಗೆ ಏನು ಗೊತ್ತಿರ್ತದೆ ಹೊಸ್ತಾಗಿ ಬಂದು ಅಲ್ಲಿ ನೋಡ್ಬೇಕನ್ನ ರೀಚ್ ಮಾಡು ವಾಲ್ ಕಟ್ಟಬೇಕು. ಆ ಕಡೆ ರೋಡ್ ಹಾಕಿಬಿಟ್ರೆ ಇದು ಹೊಡ್ಕೊಂಡು ಹೋಗಿತ್ತು. ನೀರು ಬಂದರೆ ಎಲ್ಲ ಕಿತ್ಕೊಂಡು ಹೋಗ್ತದೆ. ಆಮೇಲೆ ಮತ್ತೆ ಮೀಡಿಯಾದವ್ರು ಅವ್ರು ಹೇಳ್ರಿ ಈ ಥರ ಏನಾಯ್ತು ಸರ್ ಇಲ್ಲಿ ಸಮಸ್ಯೆ? ಈಗ ಮಂತ್ರಾಲಯಕ್ಕೆ ಹೊಂಟಿದ್ವಿ ಸರ್. ಬರ್ಬೇಕಾದ್ರೆ ಅಲ್ಲಿ ಇದು ಏನು ಕಂಡಿಲ್ಲ ನನಗೆ. ಟರ್ನಿಂಗ್ ನಾನು ಕಂಡು ಸೀದಾ ಐತೆ ಅಂತ ಬಂದೆ. ಅದರಲ್ಲಿ ಅದಕ್ಕೆ ತಡೆಗೋಡೆ ಇಲ್ಲ ಅಲ್ರಿ? ಏನಿಲ್ಲ, ಏನು ಆಗ್ಬೇಕು, ಬೋರ್ಡ್ ಆಗ್ಬೇಕು. ನನ್ನಂತ ಬೇರೆ ಜೀವ ಕಳ್ಕೊಂಡ್ಬಿಡ್ತಾರೆ. ಹಾಂ ಸರ್, ನಿಜವಾಗ್ಲೂ ಐತೆ. ನಾ ಇವತ್ತೇ ಹಾಕ್ಸು, ದಯಮಾಡಿ ಆಯ್ತು. ಯಾರೇ ಇರಲಿ ಹಾಂ ಸರ್, ಇವತ್ತೇ ಹಾಕ್ಸೋಣ. ಇಲ್ಲಾಂದ್ರೆ ಮುಂದೆ ನಾಳೆ ಕೂಡ ಆಗ್ಬೋದು, ಇನ್ನೊಬ್ರಿಗಿನ ಆಗುತ್ತೆ ಖಂಡಿತ. ನೀವು ಈಗ ಯಾವ ಕಡೆಯಿಂದ ಬರ್ತಾ ಇದ್ರಿ ಸರ್? ಹಿಂಗೆ ಇದು ತಾನೆ ಯಾವ ಅರೋಲಿ ಅರ್ಲಿ ಕುರುಡಿಯಿಂದ ಹಿಂಗೆ ಬಂದು ಹಿಂಗೆ ಹೊಂಟಿದ್ವಿ. ಈಗ ಎಲ್ಲಿ ಹೊಂಟಿದೆ ಸರ್? ಈ ಕಡೆ ಮಂತ್ರಾಲಯಕ್ಕೆ ದೇವಸ್ಥಾನಕ್ಕೆ ಹೊಂಟಿದೆ. ತಮ್ಮ ಪ್ರಾಪರ್ ಸರ್ ಎಲ್ಲಿಂದ ಬಂದ್ರಿ? ನಮ್ದು ಸಿಂಧೂರು. ಈ ದೇವಸ್ಥಾನಕ್ಕೆ ಅಂತ ಬಂದಿರಿ ಸರ್? ದೇವಸ್ಥಾನಕ್ಕೆ ಶಾರ್ಟ್ ಕಟ್ ಇದಂತ ಬಂದ್ವಿ. ಇಲ್ಲಿ ಏನಿಲ್ಲ ನೋಡ್ರಿ, ನೀವೇ ನೋಡಿ ಪ್ಲೀಸ್. ಟರ್ನಿಂಗ್ ಇದೆ ಸರ್, ಮೇನ್ ಟರ್ನಿಂಗ್ ಫುಲ್ ಟರ್ನಿಂಗ್ ಇದೆ. ಇದು ಮಾಮೂಲಿ ಟರ್ನಿಂಗ್ ಸರ್, ನನ್ನ ಪ್ರಕಾರ ಪೂರ್ತಿ ಟರ್ನಿಂಗ್. ಹಾಂ ಸರ್, ಹಿಂಗೆ ಸ್ವಲ್ಪ ಅಂದ್ರೆ ಹಿಂಗೆ ಲೆಂತ್ ಇದೆ, ಒಂದು ಲೆಕ್ಕಿಲ್ಲ. ಒಂದು ಆಗ್ತಾ ಮಾರ್ಕ್ ಸರ್ ಹಂಗಲ್ಲ, ಸ್ವಲ್ಪ ಹಿಂಗೆ ಉದ್ದೇಶ ಟರ್ನ್ ಇದ್ರೆ ನಿಜವಾಗ್ಲೂ ಚೆನ್ನಾಗಿತ್ತು ಬರ್ಬೋದು. ಇದು ಸಡನ್ಲಿ ಟರ್ನ್ ಆಯ್ತು. ಬ್ರೇಕ್ ಹಾಕ್ಬೇಕು, ತಡೆಗೋಡೆ ಆಗಬೇಕು, ಬ್ರೇಕ್ ಹಚ್ಬೇಕು, ತಡೆಗೋಡೆ ಇಡಬೇಕು. ಇಲ್ಲಾಂದ್ರೆ ನಾಳೆಯಿಂದ ನಾನು ಹೇಳ್ತೀನಿ, ಇನ್ನು 100 ಜನ ಸತ್ತು ಬರ್ಕೊಡ್ಬೇಕು. ರೋಡ್ ಬ್ರೇಕ್ ಹಾಕ್ಬೇಕು, ಆಮೇಲೆ ತಡೆಗೋಡೆ ಇಲ್ಲಿ ಹಾಕ್ಬೇಕು, ಕೆನಾಲ್ಗೆ ಬೋರ್ಡ್ ಹಾಕ್ಬೇಕು. ಸ್ವಲ್ಪ ಏನೋ ಕಾರಣ ಸರ್, ಇದೆಲ್ಲ ಗುತ್ತಿಗೆದಾರ ಮಾಡ್ಬೇಕಾಗಿತ್ತು, ಮಾಡಿಲ್ಲ. ಮಾಡ್ಲೇಬೇಕು ಕಂಪಲ್ಸರಿ.
ಗುತ್ತಿಗೆದಾರ ನಾಮಫಲ ಹಾಕಬೇಕು, ಬೋರ್ಡ್ ಹಾಕ್ಬೇಕು. ಹೇಳ್ಬಾರ್ದು ಅಣ್ಣ ಸುಮ್ಮನೆ. ಹಾಂ ಸರ್. ಈಗ ಏನೋ ದೇವ್ರ ಗಂಟೆ ಅದಕ್ಕೆ ಸುಮ್ಮನೆ ಆದ್ರೆ ಈಗ ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಿದ್ದೀನಿ. ಹಾಂ ಸರ್. ಬಟ್ ನಾಳೆ ಮುಂಜಾನೆ ನಾನು ಅಲ್ಲಿ ಸಿಂಧೂರಿಗೆ ಹೇಳ್ತೀನಿ ಇದ್ರ ಬಗ್ಗೆ ಪತ್ರಿಕೆ ಪ್ರಕಟ ನಾನು ಕೊಡ್ತೀನಿ. ಯಾಕಂದ್ರೆ ನಾಳೆ ಮುಂಜಾನೆ ಯಾವ ಸತ್ಯತ್ವದ ಏನು ಮಾಡಿ ಅಲ್ಲ ಸರ್ ಪೂರ್ತಿ ಟರ್ನ್ ಐತೆ. ಅದು ಹಿಂಗೆ ಸ್ವಲ್ಪ ಹಿಂಗೆ ಟರ್ನ್ ಇದ್ರೆ ನಿಜವಾಗ್ಲೂ ಚೆನ್ನಾಗಿತ್ತು. ಹಾಂ ಸರ್. ಹಿಂಗೆ ಟರ್ನ್ ಸ್ವಲ್ಪ ಟರ್ನ್ ಇದ್ರೆ ಓಕೆ. ಇದು ಪೂರ್ತಿ ಹಿಂಗೈತೆ. ಹಾಂ ಸರ್. ಪೂರ್ತಿ ಟರ್ನ್ ಐತೆ. ಅದಕ್ಕೆ ಆದ್ರೂ ಸ್ವಲ್ಪ ತಡೆಗೋಡೆ ಇದ್ರೆ ಗೊತ್ತಾಗ್ತದ್ರಿ ಇಲ್ಲಿ. ಕಂಪಲ್ಸರಿ ತಡೆಗೋಡಿರ್ಬೇಕು. ಮೇಲೆ ಟೇಕ್ ಡೈವರ್ಸ್ ಅಂತ ಹಾಕಬೇಕು. ಆಗ್ಬೇಕು. ಹಾಕಿದ್ರೆ ಮತ್ತೆ ಅಲ್ಲೊಂದು ಸ್ಪೀಡ್ ಬೇಕು ಇಲ್ಲೊಂದು ಸ್ಪೀಡ್ ಬೇಕು ಹಾಕ್ಲೇಬೇಕು. ಆಗ್ಬೇಕಾಯ್ತು. ಇಲ್ಲಾಂದ್ರೆ ಆಗಲ್ಲ. ಅದು ಹಾಕ್ಲಾರ್ದಕ್ಕೆ ಇಷ್ಟೆಲ್ಲ ಅನಾಹುತ ಆಯ್ತು ಸರ್. ತಮ್ಮ ಹೆಸರು ಸರ್? ಗೋಪಾಲ್ ಅಂತೇಳಿ. ಯಾವ್ರು ಸರ್? ನಾನು BO ಆಫೀಸ್ ಸಿಂಧೂರಲ್ಲಿ ಮ್ಯಾನೇಜರ್ ಇದ್ದೀನಿ. ಈಗ ಯಾರ್ಯಾರಿಗೆ ಗಾಯಗಳಾಗಿದೆ ಸರ್? ನನಗೂ ನನ್ನ ಹೆಂಡತಿಗೆ ನಮ್ಮ ಮಗನ ಹಲ್ಲು ಮುರಿತು. ನನ್ನ ಹೆಂಡತಿ ಕಾಲ ಇಷ್ಟು ಕಟ್ಟಾಗೈತೆ. ನನ್ನ ಹೆಂಡತಿ ನಿಮ್ಗೆ ಎಷ್ಟು ಹೊಲಿಗೆ ಬಿದ್ದ ಸರ್? ಹೊಲಿಗೆ ನಾ ಹಾಕಕ್ಕೆ ಆಗ್ತಾ ಇಲ್ಲ. ಇವ್ರ ರಾಯಚೂರು ಹೋಗ್ತೇವೆ. ರಾಯಚೂರು ಹೋಗ್ತದೆ. ಮಿಸ್ಸಸ್ ಅವ್ರಿಗೆ 4 ಹಾಕಿದ್ರು. 4 ಹೊಲಿಗೆ. ನಿಮ್ಮ ಮಗನಿಗೆ ಒಂದು ಹಲ್ಲು ಮುರಿದೆ? ಹಲ್ಲು ಮುರಿದು ಹೋಗಿದ್ದು. ಹಲ್ಲು ಮುರಿದಿಲ್ಲ ಒಟ್ಟು ಕೈ ಕೊಡ್ತಾನೆ. ಹಾಂ ಸರ್. ಇದೆಲ್ಲ ಗುತ್ತಿಗೆದಾರ ನಿರ್ಲಕ್ಷ್ಯಗಳು ಸರ್ ಇವೆಲ್ಲ. ಖಂಡಿತ ಸರ್, ಖಂಡಿತ ದಯಮಾಡಿ ಹೇಳ್ತೇನೆ. ಮುಂದಿನ ದಿನಗಳು ಹಿಂಗೆ ಆಗಬಾರ್ದು ಸರ್. ನನಗೆ ಆದಂಗೆ ಇನ್ನೊಬ್ರಿಗೆ ಆಗಬಾರ್ದು. ದಯಮಾಡಿ ಹೇಳ್ತೀನಿ. ಇವತ್ತೇ ಹಾಕ್ಸ್ಬಿಟ್ಟು ಇವತ್ತೇ ಹಾಕ್ಸಿ. ಇವತ್ತೇ ಅಟ್ಲೀಸ್ಟ್ ಏನಾರು ಒಂದು ಇಡಿಸಿ ಪ್ಲೀಸ್. ಅವ್ರಿಗೆ ಹೇಳ್ರಿ ಗುತ್ತಿಗೆದಾರರಿಗೆ, ಇಲ್ಲ ಯಾರ ಭಾಗದ ಲೀಡರ್ಸ್. ಹಾಂ ಸರ್. ಓಕೆ.